ಮತ್ತು ಎಸ್ ಟಿ ನಮಗೂ ಯಾಕೆ ಆಗಬೇಕು ಅದು ಅನ್ನೋ ಒಂದು ವಿಚಾರ ನಮ್ಮದು. ಯಾಕಂದರೆ ಇಲ್ಲಿ ನೋಡಿರಿ ನಮ್ಮದು ಮತ್ತು ಗೋವಾ ಅಲ್ಲಿ ಒಂದು ಬೌಂಡ್ರಿ ಇದೆ. ಬೌಂಡ್ರಿ ಒಂದು 4 ಮನೆ ಇದೆ ಸರ್. 4 ಮಂದಿ, 2 ಮನೆ ನಮ್ಮದು ಇದು ಕರ್ನಾಟಕದಲ್ಲಿ ಇದೆ ಮತ್ತು 2 ಮನೆ ಗೋವಾ ಇದರಲ್ಲೇ ಇದೆ. ಅವರಿಗೆ ಎಷ್ಟೇ ಆಗಿದೆ ಸರ್ 2 ಮನೆಗೆ, ಅಲ್ಲಿಗೆ ಅವರಿಗೆ ಫೆಸಿಲಿಟಿ ಸಿಗ್ತದೆ. ನಮ್ಮದೇ ಜನ ಅಣ್ಣ ತಮ್ಮರೇ ಅವರು, ಮತ್ತು 2 ಜನ ನಮ್ಮದು ಕರ್ನಾಟಕದಲ್ಲಿ 2 ಮನೆ ಅವರಿಗೆ ಸಿಗೋದಿಲ್ಲ. ನನ್ನ ಹೆಸರು ದೇವಿದಾಸ್ ಮಹಾದೇವ್ ಬೇಡಿಪ್ ಅಂತ. ನಮ್ಮ ತಂದೆ ಸ್ವಲ್ಪ ಹೇಳ್ತೇನೆ ನಾನು. ನಮ್ಮ ತಂದೆ ರಾಜ್ಯೋತ್ಸವ ಪ್ರಶಸ್ತಿ 93 years ಅವ್ರದ್ದು. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಇದು ಸಿಕ್ಕಲಿಕ್ಕೆ ಕಾರಣ ಅಂದರೆ ಅವರು ಇದು ಜಂಗಲ್ ಇದೆಯಲ್ಲ, ಜಂಗಲ್ನಲ್ಲಿ ಅವರು ಸುಮಾರಾದವ್ರ ಪರಿಚಯ ಇತ್ತು. ಮತ್ತು ಒಂದು ಕುಣಬಿ ಸಮುದಾಯದ್ದು ಅವ್ರದ್ದು ಏನು ಹೋಳಿ ಹಬ್ಬ ಮತ್ತು ದಸರಾ ಹಬ್ಬ, ಶಿಗ್ಮಾ ಅದು ಒಂದು ಹಾಡು ಹಾಡ್ತಿತ್ತು ಅವರು. ಅದರ ಮೇಲೆ ಮತ್ತು ಇದು ಜಂಗಲ್ ಇದೆ, ಜಂಗಲ್ ರಕ್ಷಿಸಿದ ಮೇಲೆ ಅವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಅಂತ ಸಿಕ್ಕಿತ್ತು. ಆದರೆ ಜಂಗಲ್ ಮೇಲೆ ಇದು ಜಂಗಲ್ದು ರಕ್ಷಿಸು, ಅದೇ ಇದು ಜಂಗಲ್ ಇದೆ. ಮತ್ತು ಜಂಗಲ್ ಇಲ್ಲಿಗೆ ಕಾರಣ ಅಂದರೆ ನಮ್ಮದು ಕುಣಬಿ ಜನ ಆದಿವಾಸಿ. ಮೂಲ ಸ್ಥಾನ ಅಂದರೆ ಗೋವಾ. ಮೇನ್ ಉದ್ಯೋಗ ಅಂದರೆ ಕುಮ್ರಿ ಜಮೀನು ನಾವು ಮಾಡ್ತಿತ್ತು. ಕುಮ್ರಿ ಜಮೀನು ಮಾಡಿ ಅದರಲ್ಲಿ ನಾವು ಜೀವನ ಮಾಡ್ತಿತ್ತು. ಆದರೆ ಈಗ ನಮಗೆ ಕುಮ್ರಿ ಜಮೀನಿಲ್ಲ. ಈಗ ವೈಲ್ಡ್ ಲೈಫ್ ಆಗದ ಕಾರಣ ಕುಮ್ರಿ ಜಮೀನಿಲ್ಲ. ಆದರೆ ನಮ್ಮದು ಕುಣಬಿ ಸಮುದಾಯ ಎಲ್ಲ ಅದು ಕುಮ್ರಿ ಮೇಲೆ ಅವಲಂಬನೆ ಇತ್ತು. ಆದರೆ ನಮ್ಮದು ಮೇನ್ ಅಂದರೆ ನಮ್ಮದು ಕುಣಬಿ ಜನಾಂಗದ್ದು ಇದು ನಮ್ಮದು ಅನ್ನ ಊಟ ಅದ ಬರೀ ಇದು ನಮ್ಮದು ಸೋಲಾ ಆಮಟೆ ಅಂತ ಹೇಳ್ತೀವಿ, ಸೋಲ ಕಡಿ ಅಷ್ಟೇ. ನಮ್ಮ ಕಾಡಿನಲ್ಲಿ ಬರೀ ನಾವು ಕುಣಬಿ ಜನ ಬರೀ ಕಾಡು ಮೇಲೆ ಅವಲಂಬನೆ ಇದೆ. ಕಾಡು ಇದ್ದರೆ ನಾವು ಇಲ್ಲ. ಕಾಡು ಮತ್ತು ನಾನು ಅವರಿಗೆ ಬಹಳ ಸಂಬಂಧ ಇದೆ. ನಾವು ಬುಡಕಟ್ಟು ಜನ ಅಂದರೆ ನಾವು ಕುಣಬಿ ಆದಿವಾಸಿ ಅಂತ. ಆದಿವಾಸಿ ಅಂದರೆ ಇಷ್ಟು ಬ್ರಿಟಿಷ್ಗಿಂತ ಮೊದಲಿಂದ ನಾನು ಇಲ್ಲಿ ಇದ್ದೇನೆ. ನಾವು ಮತ್ತು ಕುಣಬಿ ಜನ ಇದ್ದರೆ ಅಂತ ಇದು ಕಾಡು ಎಲ್ಲ ಜಂಗಲ್ ಇದೆ. ನಮ್ಮದು ಕುಣಬಿ ಸಮುದಾಯ ಇಲ್ಲಾದರೆ ಇಲ್ಲಿ ಜಂಗಲ್ ಇರುವುದಿಲ್ಲ. ನಮ್ಮದು ಕುಣಬಿ ಜನರಲ್ಲಿ ಜಲ್ಮಿ ಇದೆ, ಮತ್ತು ಖಪ್ರಿ ದೇವ್ ಅಂತ ಇದೆ, ಮತ್ತು ಪಾಯಕ್ ದೇವ್ ಅಂತ ಇದೆ, ಮತ್ತು ಕುಟಿ ಇದೆ ಅಂತ ಇದೆ, ಮತ್ತು ಗಡಿ ಇದೆ ಅಂತಾರೆ. ನಮ್ಮದು ಇದು ಗಡಿ ರಕ್ಷಕ ಅಂದರೆ ನಮ್ಮದು ಇದು ಜಂಗಲ್ ರಕ್ಷಿಸಿ ಒಂದು ಇದೆ, ಅದು ಗಡಿ ರಕ್ಷಕ ದೇವರು ಇದೆ. ಮತ್ತು ನಮ್ಮದು ಕಲ್ಲೂ ದೇವರಿಗೆ ನಮ್ಗೆ ಮುಖ್ಯ. ಅದು ನಮ್ಮದು ಮೂರ್ತಿ ಬರೀ ಇದು ರಾಮ ಮೂರ್ತಿ ಇರ್ತದಲ್ಲ, ಅದೇ ಟೈಪ್ ನಮ್ಮದು ಇಲ್ಲ. ಬರೀ ಕಲ್ಲು ಮೇಲೆ ವಿಶ್ವಾಸ ನಮ್ಮದು, ಅದರ ಮೇಲೆ. ಮತ್ತು ಜಂಗಲ್ಗೆ ಯಾರು ಹೊರಗೆ ಮತ್ತು ಶ್ರಮ ಆಗ್ತದೆ, ಇಷ್ಟು ಶ್ರಮ ನಮಗೆ ಮತ್ತು ಇಷ್ಟು ಶ್ರಮ ಬೇರೆಯವರಿಗೆ ಅಂತ ಶ್ರಮ. ಮತ್ತು ಈ ಸೀಮೆ ಒಳಗೆ ಯಾರು ಬರಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮದು ದೇವ ಇರ್ತದೆ ಅಲ್ಲಿ. ನಮ್ಮದು ಅದು ಕೊಕ್ಕಣಿದಲ್ಲಿ ನಾವು ಇದರ ಪತ್ರಾತ್ಲ ದೇವ ಅಂತ ಹೇಳ್ತಾರೆ, ಪತ್ರಾತ್ಲ ದೇವ. ಅದರ ಕಲ್ಲಿ ಶಕ್ತಿ ಎಷ್ಟಿದೆ ಅಷ್ಟು ನಮಗೆ ಗೊತ್ತಿದ್ದು, ಕುಣಬಿ ಜನರಿಗೆ ಗೊತ್ತಿದೆ. ಇಷ್ಟು ಶಕ್ತಿ ಇದೆ ಅದು ಕಲ್ಲು ದೇವರಿಗೆ. ಇಲ್ಲಿ ನಮ್ಮದು ಇಲ್ಲಿ ಜೋಡಾದಲ್ಲಿ ಒಂದು ಖಾಪ್ರಿ ದೇವಸ್ಥಾನ ಇದೆ. ಖಾಪ್ರಿ ದೇವಸ್ಥಾನ ಅಲ್ಲಿ ಇದಕ್ಕೆ ದೀಪಾವಳಿ ಟೈಮ್ಗೆ ಅದು ದೊಡ್ಡ ಜಾತ್ರೆ ಆಗ್ತದೆ. ಅಂದರೆ ಇದು ನಮ್ಮದು ಉಳುವಿ ಜಾತ್ರೆ ಆಗ್ತದೆ. ಅದಂತ ಸೆಕೆಂಡ್ ಜಾತ್ರೆ ನಮ್ಮದು ಜೋಡಾದಲ್ಲಿ. ಅದು ಕುಣಬಿ ಜನಾಂಗದ್ದು, ಕುಣಬಿ ಸಮುದಾಯದ. ಅದು ನಮ್ಮದು ಸಮುದಾಯದ ಒಳಗೆ ಆಡಳಿತ ಅಂತಂದರೆ ನಮ್ಮದು ಒಂದು ಊರಿರ್ತದೆ. ಒಂದು ಊರಿನಲ್ಲಿ 6 ಒಂದು ಮುಖಸ್ಥರಿರ್ತದೆ. 6ರಲ್ಲಿ ಒಬ್ಬ ಬುದ್ಧಿವಂತ ಅಂತ, ಮತ್ತು 6 ಜನ ಅವರು ಏನು ಹೇಳ್ತಾರೆ ಅದೇ ಥರ ನಮ್ಮದು ಊರಿನಲ್ಲಿ ಎಲ್ಲ ಇದು ಆಗ್ತದೆ. ನಾವು ಮಿರಾಶಿ ಅಂತ ಇರ್ತದೆ. ಒಂದು ಊರಿಗೆ ಒಂದು ಮಿರಾಶಿ ಇರ್ತದೆ. ಅವರು ಎಲ್ಲ ಬುದ್ಧಿವಂತ ಹೇಳಿದ ಮೇಲೆ ಅವ್ರದ್ದು ಪೂಜೆ ಮಾಡೋದು ಒಂದೇ ಕಡೆ. ಮತ್ತು ಮಿರಾಶಿಗೆ ಇದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ 6 ಜನರದ್ದು ಮಾತಾಡ ಮೇಲೆ ಅವರು ಮಾಡೋದು. ಹಾಗೆ ಮದುವೆ ಕೂಡ ಹಾಗೆ. ಮದುವೆ ನಮಗೆ ಹೊರ ಜಾತಿನಲ್ಲಿ ಆಗೋದಿಲ್ಲ, ಬರೀ ನಮ್ಮದೇ ಕುಣಬಿ ಜನದಲ್ಲಿ. ಮತ್ತು ಹೊರಗೆ ಜಾತಿಯಲ್ಲಿ ಮದುವೆ ಆಗಿದರೆ ಅವರಿಗೆ ನಮ್ಮ ಊರಿನಲ್ಲಿ ತೊಗೊಳ್ಳೋದಿಲ್ಲ, ಹೊರಗೆ ಇರ್ತಾರೆ ಅವರು. ಅದು ನಮ್ಮದು ಒಂದು ರಾಯಭಾರಿ ಅಂತ ಒಬ್ಬ ಇರ್ತದೆ, ಒಂದು ನಾಯಕ ರಾಯಭಾರಿ ಅಂತ. ಅವರು ಮೊದಲೇ ಅವ್ರಿಗೆ ಹೇಳ್ತಾನೆ ಅವರಿಗೆ, ನಮ್ಗೆ ಇದು ಹುಡುಗಿ ಇದೆ ನಿಮಗೆ ಕೊಡುತ್ತೆ. ಆದರೆ ಕುಣಬಿ ಒಳಗಡೆ ಅಂದರೆ ನಮ್ಮದು ಏನಿರ್ತದೆ, ಪಂಗಡ ಅಂದರೆ ಏನು, ದಾಯಿಜಿ ಅಂತ ಹೇಳ್ತಾರೆ. ದಾಯಿಜಿ ಗೋತ್ರಿ ಹಂಗೆ ಹೇಳ್ತಾರೆ. ಗೋತ್ರಿ ಅಂತ ಗೋತ್ರಿ ಇದ್ದರೆ ಅವರಿಗೆ ಮತ್ತು ನಮಗೆ ಮದುವೆ ಆಗೋದಿಲ್ಲ. ಅದು ನಮ್ಮ ಮದುವೆ ಬದಲಾವಣೆ ಇಲ್ಲ. ಮತ್ತು ದೇವರ ಪೂಜೆ ಏನಿರ್ತದೆ ಅದು ಬದಲಾವಣೆ ಇಲ್ಲ. ಮೊದಲಿಂದ ಹೆಂಗಿದೆ ಅದೇ ಥರ. ಅದು ಮೊದಲೇ ಅಂದರೆ ನಮ್ಮದು ಇದು
ಮೊದಲೇ ಅಂದರೆ ನಮ್ಮ ಇದು ಮುಖಂಡ ಇರ್ತದೆ ಕುಣಬಿ ಜನಂದು ಒಂದು ಅವರೇ ಮದುವೆ ಮಾಡ್ತಿತ್ತು ಮೊದಲೇ. ಈಗ ಬ್ರಾಹ್ಮಣ ಇರ್ತದಲ್ಲ ಅವಡ್ಕಿಂತ ಸ್ವಲ್ಪ ಮದುವೆ ಮಾಡ್ತಾರೆ ಈಗ ಸ್ವಲ್ಪ ಇದು ವಾತಾವರಣ ಸ್ವಲ್ಪ ಚೇಂಜ್ ಆಗಿದೆ ಅಲ್ಲ ಸ್ವಲ್ಪ. ಈಗ ನಮ್ಮದು ಇದು ಮಾಡ್ತೇವೆ ನಾವು ಯಾವ ಮೀಟಿಂಗ್ ಮಾಡ್ತಾರಲ್ಲ ನಮ್ಮದು ಸಮುದಾಯದ ಒಕ್ಕಟ್ಟು ಮಾಡಿ ಒಂದು ಮೀಟಿಂಗ್ ಅವಾಗ ನಾವು ಎಚ್ಚರಿಕೆ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಈಗ ಸರ್. ಹೌದು. ಮತ್ತು ಇದು ನಮ್ಮದು ಕುಣಬಿ ಸಮುದಾಯದು ಚೇಂಜ್ ಮಾಡಲಿಕ್ಕೆ ಕೊಡೋದಿಲ್ಲ ಸರ್. ನಾವು ಅದು ಚೇಂಜ್ ಮಾಡಲಿಕ್ಕೆ ಕೊಡೋದಿಲ್ಲ. ಕಲ್ಲು ನದಿವಲ್ಲ ಅದರ ಮೇಲೆ ವಿಶ್ವಾಸ ನಮ್ಮದು ಮೀನು ಕಲ್ಲು ಯಾವ ಇದು ಏರಿಯಾ ಇದೆ ಜಂಗಲ್ ಇದೆ ನಮ್ಮದು. ಈ ಜಂಗಲದಲ್ಲಿ ಒಂದು ಪಾಯಕ್ ದೇವಂತ ಒಂದು ಕಲ್ಲು ಇರ್ತದೆ. ಅದು ವರ್ಷಕ್ಕೆ ಒಂದು ಸಲ ಪೂಜೆ ಮಾಡ್ತೀವಿ ನಾವು. ಮತ್ತು ಅದರ ಮೇಲೆ ವಿಶ್ವಾಸ. ಸಮಸ್ಯೆ ಅಂದರೆ ಭಾಳ ಸಮಸ್ಯೆ ಇದೆ ನಮ್ಮದು. ಕುಣಬಿ ಜನ ನೋಡಿ ಒಂದು ಉದಾಹರಣೆ ಇದೆ ನಮ್ಮದು. ಇನ್ನು ನಾವು ಎಸ್ ಟಿ ಮಾಡಬೇಕಂತ ನಮ್ಮದು ಭಾಳ 30 ವರ್ಷ 40 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇನೆ. ಆದರೆ ಇನ್ನೂ ತನಕ ಆಗಲಿಲ್ಲ ನಮ್ಮದು ಅಂದರೆ ಕಾಡು ಒಳಗಡೆ ಕುಣಬಿ ಜನ ಇಲ್ಲೇ ಇರ್ತದೆ. ಅಲ್ಲಿ ಯಾರೂ ಬರೋದಿಲ್ಲ. ಅದು ಜಂಗಲ್ಗೆ ಯಾರೂ ಬರೋದಿಲ್ಲ, ಹೊರಗಿಂದ ಯಾರೂ ಬರೋದಿಲ್ಲ. ಮತ್ತು ನಮ್ಮದು ಕುಣಬಿ ಜನ ಜೇನುತುಪ್ಪ ಸೀಗೆಕಾಯಿ ಅರಿಟಿ ಶಂಬೇಲ್ ಅಂತ ಹೇಳ್ತಾ ಇರ್ತಲ್ಲ ಅದರ ಮೇಲೆ ಅವಲಂಬನೆ. ಇಲ್ಲೇ ಕೆಲಸನೇ ಇಲ್ಲ. ಅದಕ್ಕಾಗಿ ನಮ್ಮದು ಮಕ್ಕಳು 10 ತರಗತಿ ಆದಮೇಲೆ ಗೋವಾ ಹೋಗೋದು. ಆ ಎಜುಕೇಷನ್ ತೊಗೊಳ್ಳಿಕ್ಕೆ ಫೈನಾನ್ಷಿಯಲ್ ಕಂಡೀಷನ್ ನಮ್ಮದು ಇಲ್ಲ, ರೊಕ್ಕ ಇಲ್ಲ. ಅದ್ರ ಸಲುವಾಗಿ ನಾವು 10 ತರಗತಿ ಮೇಲೆ ಇದು ಎಜುಕೇಷನ್ ಮಾಡಿ ಗೋವಾ ಕಳಿಸೋದು. ಗೋವಾ ಇದೆ ಅದು ಕಂಪನಿ ಕೂಲಿ ಕೆಲಸ ಇದು ಮಾಡಿದ್ಮೇಲೆ ಅದರ ನಾವು ಇದು ಮಾಡ್ತಾರೆ. ಮತ್ತು ಭೂಮಿ ಸಮಸ್ಯೆ ಅಂದರೆ ಭಾಳ ಅಂದರೆ ಭೂಮಿ ಸಮಸ್ಯೆ. ಆದರೆ ಮೊದಲೇ ಅದು ಸಮಸ್ಯೆ ಇಲ್ಲ ಆಯ್ತು. ಅದು ಕುಮ್ರಿ ಜಮೀನು ಇತ್ತು ನಮಗೆ ಜಂಗಲದ ಕುಮ್ರಿ ಅದರ ಮೇಲೆ ಈಗ ಕುಮ್ರಿ ಜಮೀನಿಲ್ಲ ನಮಗೆ. ಕುಮ್ರಿ ಜಮೀನಿಲ್ಲ, ಅದು ಭಾಳ ಸಮಸ್ಯೆ ನಮಗೆ. ಮೇನ್ ಅಂದರೆ ಕುಮ್ರಿ ಜಮೀನು. ಅದರ ಮೇಲೆ ನಮ್ಮದು ಮೇನ್ ಮೊದಲೇ ನಮ್ಮದು ಬ್ರಿಟಿಷ್ ಟೈಮ್ ಅದು ಮೊದಲೇ ಸ್ವತಂತ್ರ ಆದ ಮೊದಲೇ ನಮಗೆ ಜಮೀನು ಕೊಟ್ಟಿತ್ತು. ಅದು ಕುಮ್ರಿ ಜಮೀನು ಅದರ ಮೇಲೆ ನಾವು ಅವಲಂಬನೆ ಇತ್ತು. ಅದರ ಈಗ ಇಲ್ಲ. ಇದು ವೈಲ್ಡ್ ಲೈಫ್ ಎಲ್ಲ ಆಗಿದ್ದ ಮೇಲೆ ಅದು ಕುಮ್ರಿ ಜಮೀನೇನಿಲ್ಲ. ಈಗ ನಮಗೆ ಹೋರಾಟ 40 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀನಿ. ಆದರೆ ಇನ್ನೂ ನಮಗೆ ನ್ಯಾಯ ಸಿಗಲಿಲ್ಲ. ಹೋರಾಟ ಅಂದರೆ ನಮಗೆ ಎಸ್ ಟಿ ಆಗಬೇಕಂತ. ನಮಗೆ ಎಸ್ ಟಿ ಯಾಕೆ ಆಗಬೇಕಂದ್ರೆ ಸಮೀಪ ನಮ್ಮದು ಗೋವಾ ರಾಜ್ಯ. ಗೋವಾ ಮತ್ತು ನಮ್ಮದು ಕುಣಬಿಗೆ ಇದು ಡಿಫ್ರೆನ್ಸ್ ಏನಿಲ್ಲ. ಅದು ಗೋವಾದಲ್ಲಿ ನಮ್ಮದು ಇದು ಎಸ್ ಟಿ ಆಗಿದೆ, ಅದು ಇಲ್ಲಿ ಎಸ್ ಟಿ ಆಗಲಿಲ್ಲ. ಅಭ್ಯರ್ಥಿಗಳಿಗೆ ನಮಗೆ ಹಿಂದಿನ ಒಂದು ತಿಂಗಳು ಹಿಂದೆ ನಾವು ದೊಡ್ಡ ಸ್ಟ್ರೈಕ್ ಮಾಡಿದ್ರಿ. ನಾವು ಇಲ್ಲಿ ಹೋರಾಟ ಮಾಡಿದ್ರಿ. ಅದೇ ಇನ್ನೂ ನಮ್ಮದು ಇದು ಸ್ಟ್ರೈಕ್ ಮತ್ತು ಹೋರಾಟ ಇನ್ನೂ ಸ್ಥಗಿತ ಆಗಲಿಲ್ಲ, ನಮ್ಮದು ಸ್ಟಾಪ್ ಮಾಡಲಿಲ್ಲ. ಆದರೆ ಈಗ ಇಲೆಕ್ಷನ್ ಬಂದಿದ್ದಾರೆ, ಅದ್ರ ಸಲುವಾಗಿ ನಾವು ಇಲ್ಲ ನಿರಂತರ ಇದು ಯಾವಾಗ ಎಷ್ಟೇ ಆಗ್ತಾ ಅವಾಗಿಂದ ನಮ್ಮದು ಹೋರಾಟ ಆಗೋದೇ ನಮ್ಮದು. ನಾವು ಇಲ್ಲೇ ಅಷ್ಟೇ ಅಲ್ಲ, ಬೆಂಗಳೂರು ಥರ ಇಲ್ಲಾಂದರೆ ದಿಲ್ಲಿ ಥರ ನಮ್ಮದು ಹೋರಾಟ ಇದು ಆಗಲಿಲ್ಲ, ಎಷ್ಟೇ ಆಗಲಿಲ್ಲ ಅಂತಂದರೆ ಅಲ್ಲಿ ಮಟ್ಟ ಹೋಗಲಿಕ್ಕೆ ನಮ್ಮದು ಟೀಮು ನಮ್ಮದು ಕುಣಬಿ ಸಮುದಾಯ ಎಲ್ಲ ರೆಡಿ ಇದೆ. ಅಂದರೆ ನಮ್ಮದು ಒಂದೇ ಸಮಕ್ಷ ಬಂದವು ಯಾರು ನಮ್ಮದು ಎಷ್ಟೇ ಮಾಡ್ತಾರಲ್ಲ. ಈ ಲೋಕಸಭೆ ಇಲೆಕ್ಷನ್ ಆದಮೇಲೆ 3-4-6 ತಿಂಗಳ ಒಳಗೆ ನಮ್ಮದು ಎಷ್ಟೇ ಆಗಬೇಕು, ಅದಕ್ಕೆ ನಾವು ಇದು ಆಯ್ಕೆ ಮಾಡೋದು. ಹಂಗೆ ನಮ್ಮದು ಡಿಮಾಂಡ್ ಇದೆ ಈಗ. ಇಲ್ಲಾಂದರೆ ನಮ್ಮದು ಇದು ಇಲ್ಲ ವೋಟಿಂಗ್. ನೆಕ್ಸ್ಟ್ ನಾವು ವೋಟಿಂಗ್ನೇ ಆಗೋದಿಲ್ಲ. ಮತ್ತು ಎಸ್ ಟಿ ನಮಗೂ ಯಾಕೆ ಆಗಬೇಕು ಅದು ಒಂದು ವಿಚಾರ ನಮ್ಮದು. ಯಾಕಂದರೆ ಇಲ್ಲಿ ನೋಡಿರಿ ನಮ್ಮದು ಮತ್ತು ಗೋವಾ ಅದು ಒಂದು ಬೌಂಡ್ರಿ ಇದೆ. ಬೌಂಡ್ರಿ ಒಂದು 4 ಮನೆ ಇದೆ ಸರ್. 4 ಮಂದಿ 2 ಮನೆ ನಮ್ಮದು ಇದು ಕರ್ನಾಟಕದಲ್ಲಿ ಇದೆ ಮತ್ತು 2 ಮನೆ ಗೋವಾ ಇದರಲ್ಲೇ ಇದೆ. ಅವರಿಗೆ ಎಷ್ಟೇ ಆಗಿದೆ ಸರ್ 2 ಮನೆಗೆ. ಅಲ್ಲಿಗೆ ಅವರಿಗೆ ಫೆಸಿಲಿಟಿ ಸಿಗ್ತದೆ. ನಮ್ಮದೇ ಜನ ಅಣ್ಣ ತಮ್ಮರೇ ಅವರು. ಮತ್ತು 2 ಜನ ನಮ್ಮದು ಕರ್ನಾಟಕದಲ್ಲಿ 2 ಮನೆ ಅವರಿಗೆ ಸಿಗೋದಿಲ್ಲ. ಎಲ್ಲೋ ಜೂನ್ ಅಂತ ಬೊಂಡೇಲಿ ಅಂತ ಸಮೀಪ ಇದೆ ಸರ್, 40 ಕಿಲೋಮೀಟರ್ ಸರ್. ಅವರಿಗೆ ಇನ್ನು ಎಲ್ಲ ಫೆಸಿಲಿಟಿ ಸಿಗ್ತದೆ. ಅವ್ರದ್ದು ಒಂದು ಅಣ್ಣ 2 ಅಣ್ಣದ ಮನೆ ಆ ಕಡೆ ಇದೆ, ಅಲ್ಲಿ ಗೋವಾ ಇದಕ್ಕೆ. ಒಂದು ನಮ್ಮದು 2 ಮನೆ ಈ ಕಡೆ ಇದೆ. ಈ ಕಡೆ ಇದು ಯಾರು ಸಿಗೋದಿಲ್ಲ. ಮತ್ತು ಗೋವಾ ಮತ್ತು ನಮಗೆ ಏನು ಚೇಂಜಸ್ ಏನಿಲ್ಲ ಸರ್, ಚೇಂಜಸ್ ಏನಿಲ್ಲ. ನಾವು ನಮ್ಮ ಹುಡುಗಿ ಅಲ್ಲಿ ಕೊಡ್ತಾರೆ, ಅವರು ಹುಡುಗಿ ನಮಗೆ ಕೊಡ್ತಾರೆ. ಅವರು ದೇವ್ರ ಪೂಜೆ ಸೇಮ್, ನಮ್ಮದು ದೇವ್ರ ಪೂಜೆ ಸೇಮ್.